ಒಬ್ಬ ಸ್ಟಾರ್ ಅಂದ್ರೆ ಅವನಿಗೆ ಫ್ಯಾನ್ಸ್ ಇರಬೇಕು, ಆ ಫ್ಯಾನ್ಸ್ಗೆ ಅವನ ಮೇಲೆ ಕ್ರೇಜು ಇರಬೇಕು, ಅದು ತಪ್ಪಲ್ಲ. ಆದ್ರೆ ಆ ಕ್ರೇಜು ಹುಚ್ಚತನ ಬದಲಾಗಿ ಒಬ್ರು ಪ್ರಾಣ ತೆಗಿಯೋ ಮಟ್ಟಕ್ಕೆ ಮಾತ್ರ ಹೋಗ್ಬಾರ್ದು. ಯಾಕೆಂದ್ರೆ ಒಬ್ರು ಸಾವಿಂದ ಒಂದು ಫ್ಯಾಮಿಲಿ ಹಣೆ ಬರನೇ ಬದಲಾಗುತ್ತೆ. என்னடி இது? చచ్చిపోతున్నాను ఇక్కడ. ముద్రస్తం కోడలు పీనుగా ಇದೇ ನನ್ನ ಪರಿಸ್ಥಿತಿ. ಈ ಪುಷ್ಪ 2 ದ ರೂಲ್ ಪಿಕ್ಚರ್ನ ಥಿಯೇಟರ್ ನೋಡಿ. ಬನ್ರಪ್ಪ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತೆಲುಗು ಇಂಡಸ್ಟ್ರಿಯಲ್ಲೇ ರಾಜಮೌಳಿ ನೆಕ್ಸ್ಟ್ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಸುಕುಮಾರ್ ಅವರು. ಅವ್ರು ಮಾಡೋ ಮೂವಿಗಳ ಕಂಟೆಂಟ್ ಅಷ್ಟು ಅದ್ಭುತವಾಗಿರುತ್ತೆ ಅಂಡ್ ಸ್ಟೋರಿ ಸೆಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಇಂಥ ಒಳ್ಳೆ ಡೈರೆಕ್ಟ್ರು ಅದೇನ್ ಟೈಮ್ ಬಂತೋ ಗೊತ್ತಿಲ್ಲ, ಈ ಪುಷ್ಪ 2 ಅನ್ನೋ ಕಿತ್ತೋಗಿರೋ ಪಿಕ್ಚರ್ನ ಮಾಡಿದ್ದಾರೆ. ಬಾಹುಬಲಿ ಮೂವಿ ಬಂದಿದ್ದು ಎಲ್ಲಾ ಡೈರೆಕ್ಟರ್ಸ್ ಒಂದ್ ಪಿಕ್ಚರ್ ಮಾಡ್ತಾರೆ, ಅದಕ್ಕೆ ಪಾರ್ಟ್ 2 ಮಾಡ್ತಾರೆ. ಗ್ರಾಚಾರ ಏನು ಅಂದ್ರೆ ಅವ್ರು ಎಷ್ಟು ಪಾರ್ಟ್ ತೆಗಿತಾರೋ ಅಷ್ಟನ್ನು ನಾವು ದುಡ್ಡು ಕೊಟ್ಟು ನೋಡ್ಬೇಕಲ್ಲ, ಅದು. ಮ್ಯೂಸಿಕ್ ಡೈರೆಕ್ಟರ್ DSP ಅವ್ರ ವರ್ಕ್ ಅಂತೂ ಈ ಪಾರ್ಟ್ 2 ಅಂತೂ ವರ್ಸ್ಟ್ ಆಗಿದೆ. ಪಾರ್ಟ್ 1 ಅಲ್ಲಿ ಇದ್ದಂತ ಸಾಂಗ್ಸು, ಆ ಮೆಲೋಡಿಸು ಪಾರ್ಟ್ 2 ಇಲ್ಲ. ಪಿಕ್ಚರ್ ನೋಡ್ಬೇಕಾದ್ರೆ ಯಪ್ಪ ಏನ್ ಗುರು ಈ ತರ ತೆಗೆದಿದ್ದಾರೆ ಪಿಕ್ಚರ್ನ ಅಂತ ಫೀಲ್ ಬರ್ತಾನೆ ಇರುತ್ತೆ. ಅದೇನು ಕಿಸಕ್ ಸಾಂಗೋ ಕಸಕ್ ಸಾಂಗೋ. ಶ್ರೀಲೀಲಾ ಅವರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತು, ಬರೀ ಡ್ಯಾನ್ಸೇ ಮಾಡ್ತಾರೆ ಅಂತ ಐಟಮ್ ಸಾಂಗಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಇಡೀ ಪಿಕ್ಚರ್ ನನಗಿಷ್ಟ ಆಗಿದ್ದು ಜಾತ್ರೆ ಎಪಿಸೋಡು. ಇನ್ನು ಪಾರ್ಟ್ 1 ಎಂಡಿಂಗ್ ಅಲ್ಲಿ ಸೂಪರ್ ಸ್ಟ್ರಾಂಗ್ ಆಗಿ ತೋರಿಸಿದಂತ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲ ಮಂಗಳಂ ಶೀನು ಮತ್ತೆ ಅವನ ಹೆಂಡತಿ ಕ್ಯಾರೆಕ್ಟರ್ ಆಗಿರ್ಬೋದು, ಈ ಪಿಕ್ಚರ್ ಅಲ್ಲಂತೂ ಒಳ್ಳೆ ಜೋಕರ್ಗಳ ತರ ಮಾಡಾಕಿದ್ದಾರೆ. ಎಸ್ಪೆಷಲಿ ಫಹದ್ ಫಾಜಿಲ್ ಅಂತ ಗ್ರೇಟ್ ಆಕ್ಟರ್ಗೆ ಇವ್ರಿಟ್ಟಿರೋ ಸೀನ್ಸ್ಗಳು, ಅಲ್ಲಿರೋ ಅವ್ರು ಮಾಡಿರೋಂತ ಆ ಕ್ಯಾರೆಕ್ಟರೈಸೇಷನ್ ಚೂರು ಚೆನ್ನಾಗಿಲ್ಲ. ನಾವೆಲ್ಲ ವೆಯ್ಟ್ ಮಾಡೋದೆ ಪುಷ್ಪ ಮತ್ತೆ ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಯಾವಾಗ ಫೇಸ್ ಆಫ್ ಆಗುತ್ತೆ ಅಂತ. ಅದನ್ನ ಬಿಟ್ಟು ಬೇರೆದನ್ನೆಲ್ಲ ತೋರಿಸಿದ್ದಾರೆ. ಮೇನ್ಲಿ ಪುಷ್ಪ ಯಾಕೆ ಜಪಾನ್ಗೆ ಹೋದ, ಅವನು ಯಾಕೆ ಜಪಾನ್ ಅವರೆಲ್ಲ ಆತರ ಅವನು ಕೂಡ ಹಾಕಿದ್ದಾರೆ, ಏನೂ ಕರೆಕ್ಟ್ ಆಗಿ ಹೇಳಿಲ್ಲ. ಇನ್ನು ಫೈಟ್ಸ್ ಗಳಲ್ಲಂತೂ ಲಾಜಿಕ್ ನ ನಾವು ಹುಡುಕ್ಲೇಬಾರ್ದು, ಅಷ್ಟು ಕಿತ್ತೋಗಿರೋ ತರ ಇದೆ. ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸಿಗೆ ಬಂದ್ರೆ ಅವರು ಗ್ರೇಟ್ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪಾರ್ಟ್ 1 ಪಾರ್ಟ್ 2 ಎರಡೂ ಪುಷ್ಪ ಕ್ಯಾರೆಕ್ಟರ್ ಮೇಲೆ ಹೋಗೋದ್ರಿಂದ ಅವರು ಆಡಿಯನ್ಸ್ ನ ಹಿಡಿದಿಟ್ಕೊಳ್ಳೋ ಲೆವೆಲ್ಗೆ ಆಕ್ಟಿಂಗ್ ನ ಮಾಡಿದ್ದಾರೆ. ಸಿನಿ ಫೋಟೋಗ್ರಫಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಫ್ಯಾಮಿಲಿ ಎಮೋಷನ್ಸ್ ಅಂಡ್ ಎಮೋಷನಲ್ ಆಕ್ಟಿಂಗ್ ನ ಸೈಡ್ ಆಕ್ಟರ್ಸ್ ಆಸ್ ವೆಲ್ ಆಸ್ ಅಲ್ಲು ಅರ್ಜುನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಯಾಡ್ಲಿ ಬರೀ ಒಬ್ಬ ಆಕ್ಟರ್ ಇಂದ ಮಾತ್ರನೇ ಇಡೀ ಫಿಲಂ ಹಿಟ್ ಆಗಕ್ ಸಾಧ್ಯ ಇಲ್ಲ. ಪುಷ್ಪ 1 ಪುಷ್ಪ 2ಗಿಂತ ಎಷ್ಟೋ ಚೆನ್ನಾಗಿತ್ತು. ಇನ್ನು ರಶ್ಮಿಕಾ ಮಂದಣ್ಣ ಆಸ್ ಯೂಶುವಲ್ ಕ್ರಿಂಜ್ ಆಕ್ಟಿಂಗ್ಗೆ, ಅದರಲ್ಲೂ ಫೀಲಿಂಗ್ ಸಾಂಗ್ಸ್ ಯಪ್ಪ ನೋಡ್ತಿದ್ದಂಗೆ ನನಗೆ ವಾಮಿಟಿಂಗ್ ಫೀಲಿಂಗ್ಸ್ ಆಗ್ತಾ ಇತ್ತು. ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ ಆಗಿರೋ ಅಲ್ಲು ಅರ್ಜುನ್ ಕೈಲೂ ಜಾತ್ರೆ ಸ್ಟೆಪ್ಸ್ ಹಾಕ್ಬಿಟ್ಟಿದ್ದಾರೆ. ಇನ್ನು ಇದಕ್ಕೂ ಮೇಲೆ ಹೇಳಕ್ ಏನೂ ಇಲ್ಲ. ಪಿಕ್ಚರ್ ನೋಡೋ ನನಗೆ ತಲೆನೋವು, ಪಿಕ್ಚರ್ ರಿವ್ಯೂ ಮಾಡೋ ನನಗೆ ತಲೆನೋವ್ತಾ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಒನ್ ಆಫ್ ದ ವರ್ಸ್ಟ್ ಸಿಕ್ವಲ್ ಲಿಸ್ಟ್ಗೆ ಇದು ಸೇರುತ್ತೆ. ಎಲ್ರಿಗೂ ಅವ್ರವ್ರ ಒಪಿನಿಯನ್ ಇರುತ್ತೆ, ಹಾಗೆ ನಾನು ನನ್ನ ಒಪಿನಿಯನ್ ತಿಳಿಸಿದ್ದೀನಿ. ನಿಮ್ಮ ಒಪಿನಿಯನ್ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.